ಫಸ್ಟ್ ಡೇ ಫಸ್ಟ್ ಶೋ. ಪ್ರತಿ ಸಿನಿಮಾ ಅಭಿಮಾನಿ ಬಾಯಲ್ಲೂ ಇದನ್ನ ಒಂದಲ್ಲ ಒಂದ್ಸಲಿ ಕೇಳೇ ಇರ್ತೀವಿ. ಸಿನಿಮಾ ಸಖತ್ತಾಗಿದ್ದಾಗ ಅದ್ರ ಜೊತೆಗೆ ಹೊಗಳುವಂತಹ ಮಾತು, ಅದೇ ಹಿಂಸೆ ಆದಾಗ ಅದ್ರ ಜೊತೆಗೆ ತೆಗಳುವಂತಹ ಮಾತು, ಎಲ್ಲವನ್ನ ಆಡಿಯನ್ಸ್ಗಳು ಸರ್ವೇ ಸಾಮಾನ್ಯವಾಗಿ ಮಾತಾಡಿರ್ತಾರೆ. ಅದೇ ತರ ಪ್ರತಿ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತಹ ವ್ಯಕ್ತಿಗೂ ಈ ಫಸ್ಟ್ ಡೇ ಫಸ್ಟ್ ಶೋ ಒಂದು ಅಗ್ನಿ ಪರೀಕ್ಷೆ ತರ. ತಮ್ಮ ಕೆಲಸ ದೊಡ್ಡ ಪರದೆ ಮೇಲೆ ಹೇಗ್ ಮೂಡ್ ಬಂದಿದೆ, ಮಾಡಿರೋ ಕೆಲಸ ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಅವರು ಚಡಪಡಿಸ್ತಾ ಇರ್ತಾರೆ. ಇದೇ ಒಂದು ಟೈಟಲ್ ನ ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿರುವಂತಹ ಸಿನಿಮಾನೇ ಫಸ್ಟ್ ಡೇ ಫಸ್ಟ್ ಶೋ. ನಾನ್ ಕೂಡ ಇದನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ ಬಂದೆ. ಸಿನಿಮಾ ಹೇಗಿದೆ, ಏನ್ ಕತೆ ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ನಮಸ್ಕಾರ ಗುರುವೆ, ವೆಲ್ಕಮ್ ಟು ಖಡಕ್ ಸಿನಿಮಾ. ಇದು ಗಿರೀಶ್ ಜಿ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರುವಂತಹ ಸಿನಿಮಾ. ಈ ಸಿನಿಮಾಗಿಂತ ಮುಂಚೆ ಬಂದಂತಹ ಇವರ ಒಂದ್ ಕತೆ ಹೇಳ, ಶಾಲಿವಾಹನ ಶಕೆ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಅನ್ನುವಂತಹ ಕ್ರಿಟಿಕ್ಸ್ ಅನ್ನ ಪಡ್ಕೊಂಡಿದ್ವು. ಇನ್ನು ಈ ಸಿನಿಮಾದ ಕತೆ ವಿಚಾರಕ್ಕೆ ಬರೋದಾದ್ರೆ, ಕ್ಯಾಪ್ಟನ್ ಅಮೆರಿಕಾ ಅನ್ನುವಂತಹ ಕನ್ನಡದ ಬಿಗ್ ಬಜೆಟ್ ಸಿನಿಮಾ ಒಂದು ತೆರೆ ಕಾಣ್ತಿರುತ್ತೆ. ಅದನ್ನ UFO ಕ್ಯೂಬ್ ಗೆ ಅಪ್ಲೋಡ್ ಮಾಡೋದಕ್ಕೆ ಹಾರ್ಡ್ ಡಿಸ್ಕ್ ನ ತಗೊಂಡು ಹೋಗುವಂತಹ ಇಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅದನ್ನ ಚೆನ್ನೈನಲ್ಲಿ ಕಳೆದಾಕೊಂಡಾಗ ಏನೆಲ್ಲ ಅವಾಂತರಗಳಾಗುತ್ತೆ, ಆ ಹಾರ್ಡ್ ಡಿಸ್ಕ್ ಮತ್ತೆ ಅವ್ರ ಕೈಗೆ ಸಿಗುತ್ತಾ, ಆ ಸಿನಿಮಾ ಅನ್ಕೊಂಡಾಗೆ ರಿಲೀಸ್ ಆಗುತ್ತಾ, ಫಸ್ಟ್ ಡೇ ಫಸ್ಟ್ ಶೋ ಜನ ಅದನ್ನ ಥಿಯೇಟರ್ ಅಲ್ಲಿ ನೋಡ್ತಾರ ಅನ್ನೋದೇ ಸಿನಿಮಾದ ಪ್ಲಾಟ್. ಗಿರೀಶ್ ಅವರು ಆರಿಸ್ಕೊಂಡಿರುವಂತಹ ಕತೆ ಒನ್ ಆಫ್ ಇಟ್ಸ್ ಕೈಂಡ್. ಸಿನಿಮಾ ರಿಲೀಸ್ ಮಾಡಬೇಕಾದ್ರೆ ಏನೆಲ್ಲ ಫಜಿತಿಗಳಾಗುತ್ತೆ, ಸಿನಿಮಾಗೆ ಸಂಬಂಧಪಟ್ಟವರ ಮೈಂಡ್ ಸೆಟ್ಗಳು ಆ ಟೈಮಲ್ಲಿ ಹೇಗೆಲ್ಲ ವರ್ಕ್ ಆಗುತ್ತೆ, ಅಂಡ್ ಸಿನಿಮಾ ಮಾಡೋದನ್ನೇ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ಅವರ ಪ್ರಯತ್ನ ಚೆನ್ನಾಗಿದೆ. ಈ ರೀತಿಯ ಕಥೆಯನ್ನ ಸಿನಿಮಾ ಮಾಡೋದು ತುಂಬಾನೇ ಕಷ್ಟದ ಕೆಲಸ. ಒಂದು, ಬಿಕಾಸ್ ಅದರ ಅಥೆಂಟಿಸಿಟಿಯನ್ನ ಮೇಂಟೈನ್ ಮಾಡಬೇಕು. ಇನ್ನೊಂದು, ಆ ಬಿಗ್ ಸ್ಟಾರ್ ಬಿಗ್ ಬಜೆಟ್ ವೈಬ್ ಅನ್ನ ಸಿನಿಮಾದಲ್ಲಿ ಹೇಳ್ತಿರೋ ಸಿನಿಮಾ ಆಡಿಯನ್ಸ್ ಆದ ನಮಗೆ ನಂಬಿಸ್ಬೇಕು. ಇಲ್ಲಿ ಬಹುಮುಖ್ಯವಾಗಿ ಸಮಸ್ಯೆ ಆಗದೆ ಬಜೆಟ್. ಈ ಕತೆ ಆ ಗ್ರ್ಯಾಂಜಿಯರ್ ನ ಖಂಡಿತ ಕೇಳುತ್ತೆ, ಅದನ್ನ ವೈಭವೀಕರಿಸಿ ಹೇಳ್ಬೋದು, ಆದ್ರೆ ವಿಜುವಲಿ ತೋರ್ಸೋದಕ್ಕೆ ಇಟ್ಸ್ ಎ ಟಾಸ್ಕ್. ನನಗೂ ಈ ಸಿನಿಮಾದಲ್ಲಿ ನೋಡ್ಬೇಕಿದ್ರೆ ಈ ಕತೆಗೆ ಬೇಕಿರುವಂತಹ ಎಲಿಮೆಂಟ್ಸ್ ನ ಆಡ್ ಮಾಡೋದಕ್ಕೆ, ಇದರ ರಿಕ್ವೈರ್ಮೆಂಟ್ಸ್ ನ ಫುಲ್ಫಿಲ್ ಮಾಡೋದಕ್ಕೆ ಇಲ್ಲಿ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಬಟ್ ಸ್ಟಿಲ್ ಅದು ನಮ್ಮನ್ನ ಈ ಕ್ಯಾನ್ವಾಸ್ ಇಂದ ಕನ್ವಿನ್ಸ್ ಮಾಡಲ್ಲ. ಗಿರೀಶ್ ಅವರು ಸಿನಿಮಾದಲ್ಲಿ ಪ್ಯಾರಲಲ್ ಆಗಿ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ, ಅಸಿಸ್ಟೆಂಟ್ ಡೈರೆಕ್ಟರ್ ಗಳ ಪಾಯಿಂಟ್ ಆಫ್ ವ್ಯೂ ಅಂಡ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡುವಂತಹ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ನ ಇಲ್ಲಿ ಚೆನ್ನಾಗಿ ಸ್ಪ್ಲಿಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಮೆಟಫರಿಕಲಿ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡೋದು ಒಂದು ಹೆಣ್ಣು ಮಗುಗೆ ಜನ್ಮ ಕೊಟ್ಟಷ್ಟೇ ಕಷ್ಟ ಮತ್ತು ಶ್ರೇಷ್ಠ ಅಂತ ಹೇಳಿರೋ ಥಾಟು ನನ್ನನ್ನ ಇಂಪ್ರೆಸ್ ಮಾಡ್ತು. ಸಿನಿಮಾದಲ್ಲಿ ಸಿನಿಮಾನ ಇಷ್ಟಪಡುವಂತಹ ವ್ಯಕ್ತಿಗಳು ಜರ್ನಿಯಲ್ಲಿ ಸಿಗೋದು ಅಂಡ್ ಸಿನಿಮಾಗೆ ಒಳ್ಳೇದನ್ನೇ ಬಯಸೋದು ಎಲ್ಲವನ್ನ ಇವರು ಚೆನ್ನಾಗಿ ಪೋಣಿಸಿದ್ದಾರೆ ಅಂಡ್ ಅದೊಂದು ಗುಡ್ ಫೀಲ್ ಅನ್ನ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಕೆಲವು ಕಡೆಗಳಲ್ಲಿ ಲಾಜಿಕಲಿ ಕನ್ವಿನ್ಸ್ ಆಗಲ್ವಲ್ಲ ಅಂತಾನು ಅನ್ಸಿದುಂಟು. ಸಿನಿಮಾದವನೇ ಆಗಿರೋದ್ರಿಂದ ಬಿಹೈಂಡ್ ದ ಸೀನ್ಸ್ ನಲ್ಲಿ ನಡೆಯುವಂತಹ ಕೆಲವು ಸೀನ್ ಗಳನ್ನ ಸ್ಕ್ರೀನ್ ಮೇಲೆ ತಂದಿದ್ದು ನನಗೂ ನೋಡ್ಬೇಕಿದ್ರೆ ಒಳ್ಳೆ ಮಜಾ ಕೊಡ್ತು. ಕೆಲವು ಕಡೆ ಆ ಈವೆಂಟ್ ಗಳು, ಆ ಕ್ಯಾರೆಕ್ಟರ್ ಗಳು ಸ್ಪೂಫ್ ತರ ಇದೆಯಲ್ಲ ಅಂತಾನು ಅನಿಸ್ತು. ಇನ್ನು ಪರ್ಫಾರ್ಮೆನ್ಸ್ ಗಳ ವಿಷಯಕ್ಕೆ ಬರೋದಾದ್ರೆ, ಜೀವಿತಾ ವಸಿಷ್ಠ, ಅನಿರುದ್ಧ ಶಾಸ್ತ್ರಿ, ರೋಹಿತ್ ಶ್ರೀನಾಥ್, ರೇಷ್ಮಾ ಲಿಂಗರಾಜಪ್ಪ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ. ಪರ್ಫಾರ್ಮೆನ್ಸ್ ವೈಸ್ ನನಗೆ ಪರ್ಸನಲಿ BM ವೆಂಕಟೇಶ್ ಅವರು ಆಸ್ ಎ ಪ್ರೊಡ್ಯೂಸರ್ ಮಾಡಿರುವಂತಹ ಪಾತ್ರ ತುಂಬಾ ಇಷ್ಟ ಆಯ್ತು. ಅಂಡ್ ಅವರು ಆ ಕ್ಯಾರೆಕ್ಟರ್ಗೆ ಬೇಕಿದ್ದ ಬಾಡಿ ಲ್ಯಾಂಗ್ವೇಜ್ ಮತ್ತು ಒಂದು ಟೋನ್ ಅನ್ನ ಸಿನಿಮಾದಲ್ಲಿ ಕ್ಯಾರಿ ಮಾಡಿದಂತಹ ರೀತಿ ಚೆನ್ನಾಗಿದೆ. ಇನ್ನು ನಿರ್ದೇಶಕ ಗಿರೀಶ್ ಅವರು ಆಕ್ಟರ್ ಆಗಿ ಕೂಡ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಇರುವಂತಹ ಕನಸು, ಹತಾಶೆ, ದುಡ್ಡಿನ ಸಮಸ್ಯೆ, ನಾಳೆ ಬದುಕನ್ನ ಚೆನ್ನಾಗಿ ಕಟ್ಕೋಬೇಕು ಅನ್ನುವಂತಹ ಹೋಪ್ ಅನ್ನ ವಿತ್ ಇಸ್ ಆಕ್ಟಿಂಗ್ ನಿಭಾಯಿಸಿದ್ದಾರೆ. ಇನ್ನುಳಿದಂತೆ ಸುಮಾರು ಜನ ನಾನ್ ಆರ್ಟಿಸ್ಟ್ ಗಳನ್ನ ಇಲ್ಲಿ ಕಾಸ್ಟ್ ಮಾಡ್ಕೊಂಡಿದ್ದಾರೆ, ಅದು ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು. ಸ್ವಾಮಿನಾಥನ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆವರೇಜ್ ಆಗಿದೆ. ಎಮೋಷನಲ್ ಸೀನ್ಸ್ ಗಳನ್ನ ಇನ್ನಷ್ಟು ಎಲಿವೇಟ್ ಮಾಡುವಂತಹ ಸ್ಪೇಸು ಇಲ್ಲಿ ಖಂಡಿತ ಇತ್ತು. ಬಟ್ ವಾಣಿ ಹರಿಕೃಷ್ಣ ಅಂಡ್ ವಿಜಯ್ ಪ್ರಕಾಶ್ ಅವರು ಹಾಡಿರುವಂತಹ ಎರಡೂ ಹಾಡುಗಳು ಕಥೆಯ ನರೇಶನ್ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗೋಗಿದೆ. ರಾಕೇಶ್ ಅವರ ಸಿನಿಮಾಟೋಗ್ರಫಿ ಮತ್ತು ಉಜ್ವಲ್ ಚಂದ್ರ ಅವರ ಎಡಿಟಿಂಗ್ ಡೀಸೆಂಟ್ ಆಗಿ ಮೂಡ್ ಬಂದಿದೆ. ಖಡಕ್ ಆಗಿ ಹೇಳೋದಾದ್ರೆ, ಇದು ಸಿನಿಮಾ ಪ್ರೇಮಿಯಾಗಿ ಸಿನಿಮಾದ ಭಾಗವಾಗಿರುವಂತಹ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಕೆಲವೊಂದನ್ನ ನೋಡಿದೀವಿ, ಕೆಲವೊಂದನ್ನ ಕೇಳಿದೀವಿ ಅಂತ ಅನ್ಸುತ್ತೆ, ಆದ್ರೆ ಒಬ್ಬ ನಾರ್ಮಲ್ ಆಡಿಯನ್ಸ್ಗೆ ಇದು ಹೇಗೆ ಅನ್ಸುತ್ತೆ ಅಂತ ಹೇಳೋದು ಕಷ್ಟದ ಕೆಲಸ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.